ಗುಡ್ ಮಾರ್ನಿಂಗ್ ಫ್ರೆಂಡ್ಸ್. ಇವತ್ತೊಂದು ಚಿಕ್ಕ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಇವಾಗ ದಿನ ತುಂಬಾ ಬ್ಯುಸಿ ಆಗಿದೆ. ಗಣೇಶ ಚತುರ್ಥಿ ಬರ್ತಾ ಇದೆ. ಹಾಗೆ ನಮ್ಮ ಮನೆಯಲ್ಲಿ ಕೂಡ ಗಣೇಶನ ಕೂರಿಸ್ತೀವಿ. ಸೊ ಅದಕ್ಕೆ ಕ್ಲೀನ್ ಮಾಡೋದು ಎಲ್ಲ ಪರ್ಚೇಸ್ ಮಾಡೋದು ತುಂಬ ಬ್ಯುಸಿಯಾಗಿದೆ. ವೀಡಿಯೋಸ್ ಮಾಡ್ತಾ ಇದ್ದೀನಿ, ಆದಷ್ಟು ಮಾಡ್ತಾ ಇದ್ದೀನಿ. ಬಟ್ ಒಂದೊಂದು ಸಲ ಏನಾಗುತ್ತೆ ಅಂದರೆ ಏನಾದರೂ ತೊಗೊಂಡು ಬರೋದು ಅರ್ಜೆಂಟಾಗಿ, ಸೊ ಆ ಟೈಮಲ್ಲೆಲ್ಲ ವೀಡಿಯೋ ಆನ್ ಮಾಡೋದಕ್ಕೆ ಮರ್ತು ಹೋಗುತ್ತೆ. ಇವಾಗ ಬೆಳಿಗ್ಗೆ ಸ್ವಲ್ಪ ಎಕ್ಸಸೈಸ್ ಎಲ್ಲ ಮಾಡಿದ್ದೀನಿ, ಜಾಸ್ತಿ ಮಾಡಲಿಲ್ಲ. ಇವಾಗ ಜಾಸ್ತಿ ಟೈಮ್ ಕೂಡ ಸಿಗ್ತಾ ಇಲ್ಲ. ತಿಂಡಿಗೆ ಗೋಧಿ ಕಡಿ ಉಪ್ಪಿಟ್ಟು ಮಾಡಿದ್ದು, ಹಾಗೆ ಟೀ. ನಾನು ಬೆಳಿಗ್ಗೆ ಬೇಗ ಎದ್ದು ಟೀ ಹಾಗೆ ತಿಂಡಿ ಎಲ್ಲ ಕುಡ್ದಾಯಿತು. ಮಕ್ಕಳೆಲ್ಲ ಮಲಗಿದ್ರೆ ಅದಕ್ಕೆ ಬೆಡ್ರೂಮಲ್ಲಿ ಲೈಟ್ ಆನ್ ಮಾಡಲಿಲ್ಲ. ಇವತ್ತು ಸಂಡೇ ಆಗಿರೋದ್ರಿಂದ ಏನೆಲ್ಲ ತೊಗೊಂಡು ಬರಬೇಕು ಅದನ್ನೆಲ್ಲ ಬರ್ಕೊಳ್ತಾ ಇದ್ದೆ. ಹಾಗೆ ಇವಾಗ ಗಣೇಶ ಚತುರ್ಥಿಗೆ ಏನೆಲ್ಲ ಅಡುಗೆ ಮಾಡಬೇಕು, ನಾನು ಮೋಸ್ಟ್ಲಿ ಹೊರಗಡೆಯಿಂದ ತರಿಸೋದಕ್ಕೆ ಹೋಗೋದಿಲ್ಲ. ನಾನೇ ಮನೆಯಲ್ಲೇ ಅಡುಗೆ ಮಾಡ್ತೀನಿ. ಎಷ್ಟೇ ಜನ ಬಂದರೂ ಕೂಡ ನಾನೇ ಅಡುಗೆ ಮಾಡ್ತೀನಿ. ನನಗೇಗೋ ತುಂಬ ಇಂಟ್ರೆಸ್ಟ್ ಇದೆ ಅಡುಗೆ ಮಾಡೋದಕ್ಕೆ. ಸೊ ಅದಕ್ಕೆ ಪ್ಲ್ಯಾನ್ ಮಾಡ್ಕೊಳ್ತಾ ಇದ್ದೆ, ಏನೆಲ್ಲ ರೆಸಿಪಿ ಮಾಡಬೇಕು, ಏನೆಲ್ಲ ಸಾಮಾನು ಬೇಕು ಖಾಲಿಯಾಗಿತ್ತು, ಅದನ್ನೆಲ್ಲ ಒಂದು ನಾವು ಬರೆದಿಟ್ಕೊಂಡ್ರೆ ನಮ್ಮ ದಿನ ಕೂಡ ಈಸಿಯಾಗಿರುತ್ತೆ. ಹಾಗೆ ನಮಗೆ ಮರ್ತೋಗೋ ಚಾನ್ಸ್ ಕೂಡ ಇಲ್ಲ. ಸ್ವಲ್ಪ ಕ್ಲಿಯರ್ ಆಗಿರುತ್ತೆ, ಮೈಂಡಲ್ಲಿ ತುಂಬ ಪ್ರೆಷರ್ ಇರೋದಿಲ್ಲ. ಅದಕ್ಕೆ ಎಲ್ಲ ಬರೆದಿಟ್ಕೊಳ್ತಾ ಇದ್ದೆ. ಸ್ವಲ್ಪ ಮೊಬೈಲ್ ನೋಡಿಕೊಂಡು ಏನಾದರೂ ಇವಾಗ ರೆಸಿಪಿದ್ದು ಕೆಲವೊಂದು ನಮ್ಗೆ ಗೊತ್ತಿರುತ್ತೆ, ಬಟ್ ಆದರೂ ಫೋನ್ ನೋಡ್ಕೊಂಡು ಇನ್ನೊಂಚೂರು ಐಡಿಯಾ ತೊಗೊಂಡು ಅದು ಇದೆಲ್ಲ ಮಿಕ್ಸ್ ಮಾಡಿ ಎಲ್ಲ ಬರೆದು ಕೂಡ ಇಟ್ಕೊಳ್ತಾ ಇದ್ದೆ, ಏನೆಲ್ಲ ಬೇಕು ಅಂಥೇಳಿ. ಇದೊಂದು ನಾನು ಇತ್ತೀಚೆಗಷ್ಟೇ ಪ್ರಾಕ್ಟೀಸ್ ಮಾಡೋದು. ಜರ್ನಲಿಸಮ್ ಅಂತ ಕರಿತೀವಿ. ಅಂದರೆ ಏನೇ ಇದ್ದರೂ ಸ್ವಲ್ಪ ಬರೆದಿಟ್ಕೊಳ್ಳೋದು, ಅದರಿಂದ ನಮ್ಮ ಮೈಂಡ್ ಕೂಡ ಫ್ರೀ ಆಗುತ್ತೆ. ಹಾಗೆ ಅದು ಒಳ್ಳೆಯದು ಕೂಡ. ಸೊ ಅದಕ್ಕೆ ಆದಷ್ಟು ಚಿಕ್ಕದೇನಾದರೂ ಇದ್ದರೆ, ಏನಾದರೂ ವಿಶ್ ಇದ್ದರೆ ಅದನ್ನು ಕೂಡ ಬರೆದಿಟ್ಕೊಳ್ತೀನಿ. ಆದಷ್ಟು ಟ್ರೈ ಮಾಡ್ತೀನಿ. ಅದೆಲ್ಲ ಆಯಿತು. ಮಕ್ಕಳೆಲ್ಲ ಎದ್ದಾದಮೇಲೆ ಅವ್ರನ್ನ ರೆಡಿ ಮಾಡಿಸಿ ನಾವು ಡಿ-ಮಾರ್ಟ್ಗೆ ಅಂತ ಹೊರಟಿದ್ವಿ. ಬೆಳಿಗ್ಗೆ ಮಕ್ಕಳು ಜಸ್ಟ್ ತಿಂಡಿ ತಿಂದರು ಅಷ್ಟೇ. ಸೊ ಬೆಳಿಗ್ಗೆ ಫಸ್ಟ್ ಡಿ-ಮಾರ್ಟ್ಗೆ ಹೋದರೆ ಸ್ವಲ್ಪ ಖಾಲಿ ಇರುತ್ತೆ ಅಂಥೇಳಿ ಹೊರಟಿದ್ವಿ. ಬಟ್ ಅಲ್ಲಿಗೆ ಹೋದ ತಕ್ಷಣ ಗೊತ್ತಾಯಿತು ಅದು ಓಪನ್ ಆಗೋದು 10 ಗಂಟೆಗೆ ಅಂತೇಳಿ. ನಮ್ಮ ಮನೆ ಹತ್ತಿರ ಇರೋ ಡಿ-ಮಾರ್ಟ್ ಎಲ್ಲ 7 ಗಂಟೆಗೆ ಓಪನ್ ಆಗಿಬಿಡುತ್ತೆ. ಇದೊಂದು ಸ್ವಲ್ಪ ಹೊಸದಾಗಿ ಓಪನ್ ಆಗಿದೆ, ಅದಕ್ಕೆ ದೊಡ್ಡದು ಡಿ-ಮಾರ್ಟ್. ನಾವು ಅಂದ್ಕೊಂಡ್ವಿ ಇವತ್ತು ಇಲ್ಲಿ ಹೋಗೋಣ ಅಂತೇಳಿ. ಹೊಸದಾಗಿ ಓಪನ್ ಆಗಿದೆ, ಅದು ಹೇಗಿದೆ ಅಂತ ನೋಡೋಣ. ಬಟ್ ಅಲ್ಲಿ 10 ಗಂಟೆಗೆ ಓಪನ್ ಆಗೋದು ಅಂತ ಗೊತ್ತಾಯಿತು. ಮತ್ತೆ ಇನ್ನೂ ಅರ್ಧ ಗಂಟೆ ಇತ್ತು. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಸೊ ಮಗಳು ಮಿಸಲ್ ಪಾವ್ ತಿನ್ನಬೇಕು ಅಂತ ಹೇಳಿದ್ಲು. ಇದು ಮಿಸಲ್ ಪಾವ್ ಊರಲ್ಲಿ ತುಂಬ ಕಡಿಮೆ ನೋಡಿದ್ದು, ತುಂಬಾ ರುಚಿಯಾಗಿರುತ್ತೆ. ನನ್ನ ಫೇವ್ರೇಟ್ ಇದು. ಸ್ವಲ್ಪ ಕಡಿಮೆ ತಿಂತಾ ಇದ್ದೀನಿ ಇವಾಗ, ಬಟ್ ಆದರೂ ಟೇಸ್ಟ್ ಮಾಡೋಣ ಅಂತೇಳಿ ಒಂದು 2-3 ಸ್ಪೂನ್ ತಿಂದೆ ನಾನು ಇವತ್ತು ಮಿಸಲ್ ಪಾವ್. ಚಿನ್ನುಗೂ ತುಂಬ ಇಷ್ಟ ಆಗುತ್ತೆ. ಆ ಪಾವ್ ತಿಂತಾಳೆ ಅಷ್ಟೇ ಅವಳು. ಅದು ಸ್ಪೈಸಿ ಆಗಿರೋದೆಲ್ಲ ಜಾಸ್ತಿ ತಿನ್ನಲ್ಲ, ಬಟ್ ಇಷ್ಟ ಆಗುತ್ತೆ ಎಲ್ಲರಿಗೂ. ಅದಾದ ನಂತರ ಮಿಸಲ್ ಪಾವ್ ತಿಂದು ಮತ್ತೆ ಡಿ-ಮಾರ್ಟ್ಗೆ ಹೋದ್ವಿ. ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು. ಇನ್ನೂ ನೋಡಿ ಓಪನ್ ಆಗಲಿಲ್ಲ, ಎಲ್ಲರೂ ಲೈನಲ್ಲೇ ನಿಂತ್ಕೊಂಡಿದ್ರು. ಇವಾಗ ಜಸ್ಟ್ ಓಪನ್ ಮಾಡಿದರು. ಸೊ ಇವಾಗ ನಾವು ಎಂಟ್ರಿ ಮಾಡ್ತಾ ಇದ್ದೀವಿ. ನೋಡಲಿಕ್ಕೆ ತುಂಬ ಲೈನ್ ಇದೆ ಅಂತ ಅನಿಸ್ತು, ಯಾಕಂದರೆ ಓಪನ್ ಆಗಿರಲಿಲ್ಲ ಅಲ್ವಾ. ಸೊ ಎಲ್ಲ ಹೊರಗಡೆ ಇದ್ದರು. ಬಟ್ ಒಳಗಡೆ ಹೋದಾದ್ಮೇಲೆ ಅಷ್ಟೊಂದೇನು ರಶ್ ಇರಲಿಲ್ಲ. ಎಲ್ಲ ಆ ಕಡೆ ಈ ಕಡೆ ಆದರೂ. ಸೊ ದೊಡ್ಡ ಡಿ-ಮಾರ್ಟ್ ಇತ್ತಲ್ವ, ಅದಕ್ಕೆ ಅಷ್ಟೇನು ರಶ್ ಇರಲಿಲ್ಲ. ನಾನು ನಿನ್ನೆ ಸ್ಟಾರ್ ಮಾರ್ಕೆಟ್ಗೆ ಹೋಗಿದ್ದೆ, ಮೊನ್ನೆ ಸ್ಮಾರ್ಟ್ ಬಜಾರ್ಗೆ ಹೋಗಿದ್ದೆ, ಇವತ್ತು ಡಿ-ಮಾರ್ಟ್ಗೆ. ಆದರೂ ಕೂಡ ಸಾಮಾನು ಲೀಸ್ಟ್ ಕಡಿಮೆ ಆಗ್ತಾಯಿಲ್ಲ. ಇನ್ನೂ ಒಂದಿನ ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ ಗಣೇಶ ಚತುರ್ಥಿಗಿಂತ ಮುಂಚೆ. ಅಂದರೆ ಎಷ್ಟು ತೊಗೊಂಡ್ರು ಏನಾದರೂ ಒಂದು ಉಳಿದು ಬಿಡುತ್ತೆ. ಇದಾದಮೇಲೆ ಇವಾಗ ಮನೆಗೆ ಬಂದಿದ್ದೀವಿ. ಮನೆಗೆ ಬಂದು ಎಲ್ಲ ಓಪನ್ ಮಾಡಿ ನೋಡ್ತಾ ಇದ್ದೀನಿ ಏನೆಲ್ಲ ಇದೆ ಅಂಥೇಳಿ. ಸೊ ಮಕ್ಕಳಿಗೆ ಹೋದರೆ ಬಿಸ್ಕಿಟೆಲ್ಲ ತೊಗೊಂಡು ಬರೋದು, ಅವ್ರಿಗೆ ಬಿಸ್ಕಿಟೆಲ್ಲ ಬಿಡೋದೇ ಇಲ್ಲ. ಇವಾಗ ಸ್ವಲ್ಪ ಪತಂಜಲಿದು ಬಿಸ್ಕಿಟ್ ತೊಗೊಂಡು ಬರ್ತಾಯಿದ್ದೀನಿ. ಅದು ಸ್ವಲ್ಪ ಗೋಧಿ ಹಿಟ್ಟಿದು, ಅಟ್ಲೀಸ್ಟ್ ಸ್ವಲ್ಪನಾದರೂ ಗೋಧಿ ಹಿಟ್ಟಿರುತ್ತೆ ಅಂಥೇಳಿ. ಆಮೇಲೆ ಕರ್ಪೂರ ತೊಗೊಂಡಿದ್ದೀನಿ. ದೇವ್ರ ಸಾಮಾನೆಲ್ಲ ನಾನು ಡಿ-ಮಾರ್ಟಿಂದ ತೊಗೊಳೋದಿಲ್ಲ. ಆದಷ್ಟು ಇಲ್ಲಿ ದೇವ್ರ ಸಾಮಾನು ಸಿಗೋದೊಂದು ಅಂಗಡಿ ಇದೆ, ಸೊ ಅಲ್ಲಿಂದನೇ ಮೋಸ್ಟ್ಲಿ ತೊಗೊಳ್ತೀನಿ. ಬಟ್ ಇದು ಕರ್ಪೂರ ಏನೋ ಡಿಸ್ಕೌಂಟಲ್ಲಿತ್ತು, ಅದಕ್ಕೆ ತೊಗೊಂಡೆ. ಮತ್ತು ದೊಡ್ಡ ಅಗರಬತ್ತಿ ಇರುತ್ತೆ ನೋಡಿ, ಊದು ಕಡ್ಡಿ, ತುಂಬ ದೊಡ್ಡದಿದೆ, ಅದನ್ನು ತೊಗೊಂಡಿದ್ದೀನಿ. ಅಂದರೆ ನಾವಿಡೋದು 1.5 ದಿನಕ್ಕೆ ಗಣೇಶನ ಕೂರಿಸ್ತೀವಿ. ಊರಲ್ಲಿ ನಾನು ನೋಡಿರೋದು ಬೆಳಗ್ಗೆ ಗಣೇಶನ ಕೂರಿಸ್ತಾರೆ, ಆಮೇಲೆ ಸಂಜೆ ತೆಗಿತಾರೆ. ಆದರೆ ಇಲ್ಲಿ ಹಾಗಲ್ಲ. ಇಲ್ಲಿ ಅಂದರೆ 27ಕ್ಕೆ ಗಣೇಶ ಚತುರ್ಥಿ ಇದೆ, 1.5 ದಿನ ಅಂದರೆ 28ಕ್ಕೆ ಸಂಜೆ ತೆಗಿತೀರಿ. ಇಲ್ಲಾಂದರೆ ಕೆಲವರು 3 ದಿನ ಇಡ್ತಾರೆ, ಅದು 29ಗೆ, ಇಲ್ಲಾಂದರೆ 5 ದಿನ, ಆಮೇಲೆ 7 ದಿನ ಇಡ್ತಾರೆ. ಮನೆಯಲ್ಲೇ ಕೂಡ ಇಲ್ಲಿ ತುಂಬ ಮನೆಯಲ್ಲಿ 7 ದಿನ ಇಡ್ತಾರೆ, 5 ದಿನ ಕೂಡ ಇಡ್ತಾರೆ. 1.5 ದಿನ ಬೇಸಿಕ್ಕಾಗಿ ಮಾಡೋರು 1.5 ದಿನನೇ ಇಡ್ತಾರೆ. ನಮಗೆ ಅಷ್ಟು
ಅಷ್ಟೊಂದು ಶಾಸ್ತ್ರ ಎಲ್ಲ ಗೊತ್ತಿಲ್ಲ, ಅದಕ್ಕೆ ನಾವು 1.5 ದಿನನೇ ಇರ್ತೀವಿ. ಅದಲ್ಲದೆ ಮತ್ತು ಭಟ್ರನ್ನ ಕೂಡ ಕರೆಸ್ತೀವಿ, ಯಾಕಂದರೆ ನಮಗೆ ಸ್ವಲ್ಪ ಅಂದರೆ ಕಡಿಮೆ ಗೊತ್ತಿದೆ ಅಲ್ವಾ ಹೇಗೆ ವಿಸರ್ಜನೆ ಮಾಡೋದಾಗಲಿ ಸ್ಥಾಪನೆ ಮಾಡೋದಾಗಲಿ, ಅದಕ್ಕೆ ಭಟ್ರನ್ನ ಕರೆಸ್ತೀವಿ. ಆದರೆ ಇಲ್ಲಿ ಮಹಾರಾಷ್ಟ್ರನ್ಸ್ ಎಲ್ಲ ಇದ್ದಾರೆ ನೋಡಿ, ಅವರು ಮೊದಲಿಂದ ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರ್ತಾರೆ. ಅವರು ಭಟ್ರನ್ನ ಕರೆಸೋದಿಲ್ಲ, ಅವರಾಗೆ ಮನೆಯಲ್ಲಿ ತೊಗೊಂಡು ಬಂದು ಸ್ಥಾಪನೆ ಮಾಡೋದು ವಿಸರ್ಜನೆ ಮಾಡೋದು ಎಲ್ಲ ಅವರೇ ಮಾಡ್ತಾರೆ. ಹೇಗೆ ಚಿಕ್ಕಂದಿನಿಂದ ನೋಡ್ಕೊಂಡು ಬಂದಿರ್ತಾರಲ್ವ, ಸೊ ಅವ್ರು ಮಾಡ್ಕೊಳ್ತಾರೆ. ಬಟ್ ನಮಗೆ ಕರೆಸಲೇಬೇಕಾಗತ್ತೆ ಭಟ್ರು, ಮತ್ತು ಈ ಟೈಮಲ್ಲಿ ಭಟ್ರು ಸಿಗೋದು ತುಂಬ ಕಷ್ಟ ಆಗುತ್ತೆ. ಆದರೂ ಹೇಗಾದರೂ ಯಾವ ಭಟ್ರು ಸಿಕ್ಕಿದ್ರು ಕೂಡ ಅವ್ರನ್ನ ಕರೆದು ಮಾಡಿಸ್ತೀವಿ ಪೂಜೆ. ಸೊ ಗಣೇಶ ಚತುರ್ಥಿ ವ್ಲಾಗನ್ನು ನಾನು ಫುಲ್ ಅಪ್ಲೋಡ್ ಮಾಡ್ತೀನಿ, ಒಂದು ಕೂಡ ಮಿಸ್ ಮಾಡೋದಿಲ್ಲ. ಹಾಗೆ ಅಡುಗೆನ ಕೂಡ ಹಾಕ್ತೀನಿ. ಇಲ್ಲಿ ಛಾಸ್, ಮಜ್ಜಿಗೆ, ಆಮೇಲೆ ಲಸ್ಸಿ, ಹಾಲು, ಬಿಸ್ಕಿಟ್, ಅಕ್ಕಿ, ಹಪ್ಪಳ, ಎಣ್ಣೆ ಎಲ್ಲ ತೊಗೊಂಡು ಬಂದಿದ್ದೀನಿ ಆದಷ್ಟು. ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಅನ್ನ ಇತ್ತು, ಸ್ವಲ್ಪ ಹಪ್ಪಳ ಕೂಡ ಫ್ರೈ ಮಾಡಿದ್ವಿ. ಆಮೇಲೆ ಇಲ್ಲಿ ಪಾಲಕ್ ದಾಲ್ ಮಾಡಿದ್ದು, ಸೊ ಅದನ್ನು ಹಾಕ್ಕೊಂಡು ಊಟ ಮಾಡಿದ್ವಿ. ಚಿಕ್ಕ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್